ಕಸುಬು, ಬಟ್ಟೆ ನೇಯ್ದು ಕೊಡ್ತಕ್ಕಂಥದ್ದು, ಬಟ್ಟೆ ಹಾಕೊಳ್ತಕ್ಕಂಥದ್ದು, ಹೇಗೆ ರೈತರು ಆಹಾರ ಉತ್ಪಾದನೆ ಮಾಡ್ತಾರೆ ಹಾಗೇನೆ ನೇಕಾರರು, ದೇವಾಂಗ ಜನಾಂಗದವರು ಬಟ್ಟೆಯನ್ನು ನೇಯ್ದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಸಮಾಜದ ಅಗತ್ಯ, ಇದು ಪ್ರತಿಯೊಬ್ಬರ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಸಂಘಟನೆ ಆಗಬೇಕು. ಸಂಘಟನೆ ಹೇಗಾಗ್ತದೆ ಅಂತಂದರೆ, ಈ ಜಾತಿ ಸಂಘಟನೆಗಳು ಆಗ್ತಕ್ಕಂಥದ್ದು ತಪ್ಪೇನಿಲ್ಲ. ಲೋಹಿಯಾ ಅವರು ಒಂದು ಮಾತನ್ನು ಹೇಳ್ತಿದ್ರು. ಏನಪ್ಪ ಅದು ಅಂತಂದರೆ, ಮುಂದುವರೆದ ಜನಾಂಗದವರು ಜಾತಿ ಸಭೆಗಳನ್ನು ಮಾಡಿದ್ರೆ, ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ, ಜಾತ್ಯತೀತ ತತ್ವಕ್ಕೆ ವಿರುದ್ಧ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಮೇಶ ಕೂತ್ಕೋ, ಕೂತ್ಕೋ, ನನ್ನ ಜಾಗದಲ್ಲೇ ಕೂತ್ಕೋ. ಹಿಂದುಳಿದ ಜಾತಿಯವರು ಕೇಳಿ, ಈ ಕಡೆ ಕೇಳ್ರಿ. ಹಿಂದುಳಿದ ಜಾತಿಯವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ. ಇದು ನಾನು ಹೇಳೋದು ಮಾತಲ್ಲ, ಲೋಹಿಯಾ ಅವರು ಮಹಾ ಚಿಂತಕರು, ಸಾಮಾಜಿಕ ಚಿಂತಕರು, ರಾಜಕೀಯ ಚಿಂತಕರು, ಅವರು ಹೇಳದಂಥ ಮಾತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ಮುಂದುವರೆದವರು, ಸಮಾಜದಲ್ಲಿ ಮುಂದುವರೆದ ಜನಾಂಗ ಇದ್ದಾರಲ್ಲ, ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ, ಜಾತಿಯ ಸಭೆಗಳನ್ನು ಮಾಡಿದ್ರೆ ಅದು ಜಾತ್ಯತೀತ ತತ್ವಕ್ಕೆ ವಿರೋಧ ಅಂತಕ್ಕಂಥ ಮಾತುಗಳನ್ನು, ಅದು ಜಾತೀಯತೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಲೋಹಿಯಾ ಅವರು ಹೇಳ್ತಾ ಇದ್ದರು. ಅದರಿಂದ ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಯವರು, ಬಡವರು, ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ. ಸಂಘಟನೆ ಮೂಲಕನೇ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಇದನ್ನು ನಮಗೆ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ಮಹಿಳೆಯರಿಗೆ ಹೇಳಿರ್ತಕ್ಕಂಥ ಮಾತುಗಳು ಇವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳೇಬೇಕು. ಯಾಕಂದರೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಯಾಕಾಗಿದೆ ಅಂತಂದರೆ, ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದದ್ದು, ನಮ್ಮೆಲ್ರಿಗೂ ಕೂಡ ಸಮಾನ ಅವಕಾಶಗಳಿಲ್ಲದೆ ಇರ್ತಕ್ಕಂಥದ್ದು. ಈ ಅವಕಾಶಗಳು ವಂಚಿತರಾದದ್ರಿಂದ ನಾವು ಅಸಮಾನತೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ, ಇದನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಈ ಸ್ವಾತಂತ್ರ್ಯ ಯಶಸ್ಸಾಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ. ಈ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು. ಅದಕ್ಕೆ ಅವರೇನು ಇನ್ನೊಂದು
ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂತಂದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು. ಯಾವಾಗಲೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ವಾತಂತ್ರ್ಯ ತಳಹದಿಯ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾತಿ ಹೋಗ್ಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ, ವರ್ಗ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ದೀವಿ. ಜಾತಿ ವರ್ಗ ಅಷ್ಟು ಸುಲಭವಾಗಿ ಹೋಗೋದಲ್ಲ. ಯಾಕಂತಂದ್ರೆ ಬಸವಾದಿ ಶರಣರು 12ನೇ ಶತಮಾನದಲ್ಲೇ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತ ಹೇಳಿದ್ರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೇಳಿ ವಚನದ ಮೂಲಕ ಜಾತಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರು. ಆದರೂ ಹೋಗಿದ್ಯಾ ಏನಪ್ಪ ವೇಣುಗೋಪಾಲ? ಜಾತಿ ಹೋಗಿದ್ಯಾ? ಜಾತಿ ಹೋಗಿಲ್ಲ. ಜಾತಿ ಹೋಗ್ಬೇಕಾದ್ರೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲರಾಗಬೇಕು. ಸಬಲರಾದಾಗ ಮಾತ್ರ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗ್ತದೆ. ಇದು ಸಂವಿಧಾನದ ಮೂಲಕ ಹೇಳಿರ್ತಕ್ಕಂಥ ಮಾತುಗಳು. 850 ವರ್ಷಗಳಾಯಿತು ಬಸವಣ್ಣವರು ಹೇಳಿ, ಇನ್ನೂ ಜಾತಿ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ನಿಮ್ಮ ದೇವಾಂಗದಲ್ಲೂ ಕೂಡ ಅನೇಕ ಗುಂಪುಗಳಿದ್ದಾವೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಾನು ಸ್ವಾಮೀಜಿ ಆದಮೇಲೆ ಈ ಗುಂಪುಗಳನ್ನೆಲ್ಲ ಒಂದು ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ಸಂತೋಷ. ನೀವೆಲ್ಲರೂ ಕೂಡ ಒಟ್ಟಿಗೆ, ನೀವು ಯಾವ ಜಾತಿನಾರು ಕರ್ಕೊಳ್ಳಿ, ನೇಕಾರರು ಅಂತಾರು ಕರ್ಕೊಳ್ಳಿ, ದೇವಾಂಗದವರು ಅಂತಾರು ಕರ್ಕೊಳ್ಳಿ, ಏನಾರು ಕರ್ಕೊಳ್ಳಿ, ಒಟ್ಟಾಗಿ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸಲಹೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದೇ ಜಾತಿ ಆಗಬೇಕು, ಎಲ್ಲರೂ ಕೂಡ ತರೋದು ಕೊಡೋದು ತಗೊಳ್ಬೇಕು. ತರೋದು ಕೊಡೋದು ಇದೆಯಾ ನಿಮ್ಮಲ್ಲಿ? ಇಲ್ಲ. ಇದೆಯಾ? ನನಗೆ ಯಾರೋ ಹೇಳ್ತಾ ಇದ್ರು, ಇಲ್ಲಿ 25% ಮಾತ್ರ ಇದೆ ಅಂತ ಹೇಳ್ತಾ ಇದ್ರು. ಎಷ್ಟಪ್ಪ? 25%? ಉಮಾಶ್ರೀ ಅವರು ಹೇಳ್ತಾರೆ 10ರಿಂದ 20% ಇರಬಹುದು ಅಂತೇಳಿ. ನೀವು 100ಕ್ಕೆ 100 ಪರಸ್ಪರ ಕೊಡೋದು ತರೋದು ಮಾಡ್ಕೊಂಡು ಮನುಷ್ಯ ಜಾತಿ ಅಥವಾ ನೇಕಾರ ಜಾತಿ, ದೇವಾಂಗ ಜಾತಿ ಅಂತ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೆ. ಅಂತಿಮವಾಗಿ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆದ್ದರಿಂದ ನಾವು ಜಾತಿ ಹೋಗ್ಬೇಕಲ್ಲ. ಯಾಕೆಂದ್ರೆ ನಮ್ಮ ಜಾತಿ ಇದೆಯಲ್ಲ ಸುಲಭವಾಗಿ ಹೋಗಲ್ಲ. ಜಾತಿ ಇದೆಯಲ್ಲ, ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ. ಈ ಜಾತಿಗೆ ಚಲನೆ ಇಲ್ಲ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಆ ಚಲನೆ ಇಲ್ಲದಿರೋದ್ರಿಂದ ಜಡತ್ವದಿಂದ ಕೂಡಿದೆ. ಈ ಚಲನೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನೀವು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು.
100ಕ್ಕೆ 100 ಇವತ್ತು ಸಾಕ್ಷರತೆ ಎಷ್ಟಾಗಿದೆಯಪ್ಪ ಅಂತಂದರೆ 76% ಆಗಿದೆ. ಮಹಿಳೆಯರಲ್ಲಿ ಇನ್ನೂ ಕಡಿಮೆ ಇದೆ, 70ಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಎಲ್ಲರೂ 100ಕ್ಕೆ 100 ಸಾಕ್ಷರರಾಗಬೇಕು. 100ಕ್ಕೆ 100 ನಾವು ಸಾಕ್ಷರತೆಯನ್ನು ಕಂಡ್ರೆ ನಾವು ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.